ನೀವು ಪ್ರತಿಯೊಂದು ವಿಷಯಕ್ಕೂ ಪರ್ಮಿಷನ್ಗೋಸ್ಕರ ಕಾಯ್ತಾ ಕೂತಿದ್ದೀರಾ ಅಂತ ಅಂದ್ರೆ ನಿಮ್ಮನ್ನ ನೀವು ಅಲ್ಲಿ ನನ್ನ ಪರ್ಸನಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ಬೇಕಾಗಿದೆ. ಆದ್ರೆ ಇವಾಗ ಬೇಡ, ಸುಮ್ನೆ ಮನಿ ವೇಸ್ಟ್. ಒನ್ ಸ್ಮಾಲ್ ಡಿಸಿಷನ್ಸ್ ಡೈಲಿ. ಅದು ಸ್ಮಾಲ್ ಡಿಸಿಷನ್ ಆದ್ರೂ ಓಕೆ. ನೀವು ಲೈಫ್ ನ ತುಂಬಾ ದೊಡ್ಡ ಡಿಸಿಷನ್ಸ್ ಅನ್ನ ನೀವು ಈ ಒಂದು ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಮಾಡದೇ ಇದ್ರು, ಇದು ಆಕೆಗೆ ರಿಯಲೈಸ್ ಆಗೋ ಅಷ್ಟರಲ್ಲಿ ಆಕೆಯ ಎಷ್ಟೋ ವರ್ಷಗಳು ಕಳೆದೋಗಿತ್ತು. ಇದು ಒಂದು ಹೆಂಗಸಿನ ಕಥೆ ಅಲ್ಲ. ಒಂದು ಹೆಂಗಸು ತನ್ನ ಮೇಲೆ ತಾನು ನಂಬಿಕೆಯನ್ನ ಕಳ್ಕೊಂಡಾಗ ಇಡೀ ಜೀವನವನ್ನೇ ಬೇರೆಯವರ ಕೈಗೆ ಒಪ್ಪಿಸ್ತಾಳೆ. ಇದರ ಬಗ್ಗೆ ಈ ದಿನದ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ದಟ್ ಈಸ್ ಸೆಲ್ಫ್ ಡೌಟ್. ನಿಮ್ಗೆ ಯಾವಾಗ್ಲೂ ಹೀಗೆ ಅನ್ನಿಸ್ತಾ? ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ನನಗೆ ಗೊತ್ತು ನಾನ್ ಕೇಪಬಲ್ ಇದ್ದೀನಿ, ನನಗೆ ಗೊತ್ತು ನಾನು ಇಂಟೆಲಿಜೆಂಟ್ ಇದ್ದೀನಿ, ನನಗೆ ಗೊತ್ತು ನನ್ನ ಲೈಫ್ ನಲ್ಲಿ ದೊಡ್ಡದಾಗಿ ನಾನು ಏನಾದ್ರೂ ಸಾಧಿಸಬಲ್ಲೆ. ಆದರೆ ಡಿಸಿಷನ್ ತೆಗೆದುಕೊಳ್ಳುವಂತ ಸಮಯ ಬಂದಾಗ ಯಾಕೆ ಸಡನ್ ಡೌಟ್ ಶುರುವಾಗತ್ತೆ? ನನ್ನಿಂದ ಆಗತ್ತಾ ಇದು? ನಾನ್ ನಿಜವಾಗಿ ಎಲ್ಲವನ್ನ ಮ್ಯಾನೇಜ್ ಮಾಡಬಲ್ನ? ಹ್ಯಾಂಡಲ್ ಮಾಡಬಲ್ಲೆನಾ? ನಾನು ತಪ್ಪು ಮಾಡ್ತಾ ಇದ್ದೀನ? ನಾನು ಎಲ್ಲವನ್ನ ಮ್ಯಾನೇಜ್ ಮಾಡಬಹುದಾ? ಒಬ್ಬಂಟಿಯಾಗಿ ಮ್ಯಾನೇಜ್ ಮಾಡಬಹುದಾ? ಜನರು ಏನ್ ಹೇಳ್ತಾರೆ ಒಂದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ದಟ್ ಈಸ್ ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಲ್ಲ. ಪ್ರಾಬ್ಲಮ್ ನೀವು ಸ್ಲೋಲಿ ನಿಮ್ಮ ಓನ್ ವಾಯ್ಸ್ ಅನ್ನ ಟ್ರಸ್ಟ್ ಮಾಡೋದನ್ನ ನಿಲ್ಸಿರೋದು. ಸೊ ಇದು ನಿಮ್ಮ ಕಥೆಯೂ ಕೂಡ ಆಗಿದ್ರೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ. ಬಿಕಾಸ್ ನಾನು ಇಲ್ಲಿ ಹೇಳುವಂತ ಒಂದು ಟ್ರೂತ್ ನಿಮ್ಮ ಒಂದು ಎಂಟೈರ್ ಲೈಫ್ ಅನ್ನ ಚೇಂಜ್ ಮಾಡಬಹುದು. ಬಹಳಷ್ಟು ಹೆಂಗಸರು ಹೇಳ್ತಾರೆ, ಇಲ್ಲ ಇಲ್ಲಪ್ಪ ನನ್ಗೆ ಕಾನ್ಫಿಡೆನ್ಸ್ ಇಲ್ಲ. ರಾಂಗ್. ರಿಯಲ್ ಪ್ರಾಬ್ಲಮ್ ಡೀಪರ್ ಇದೆ. ಬಹಳಷ್ಟು ಲೇಡೀಸ್ ಅವರ ಲೈಫ್ ಅಲ್ಲಿ ಸೆಲ್ಫ್ ಡೌಟ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಇದು ಹೇಗೆ ಅಂತ ಅಂದ್ರೆ, ವರ್ಷಗಳಿಂದ ವರ್ಷಗಳು ತಮ್ಮ ಡಿಸಿಷನ್ಸ್ ಗಳನ್ನ ತಗೊಳ್ದೆ ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡೋದು. ಮೊದ್ಲು ಪೇರೆಂಟ್ಸ್ ಹೇಳ್ದಾಗೆ ನಾನ್ ಕೇಳ್ತೀನಿ, ಅದಾದ್ಮೇಲೆ ಹಸ್ಬೆಂಡ್ ಹೇಳ್ದಾಗೆ ಕೇಳ್ತೀನಿ, ಇಲ್ಲ ಇನ್ಲಾಸ್ ಹೇಳ್ದಾಗೆ ಕೇಳ್ತೀನಿ, ಸೊಸೈಟಿ ಏನ್ ನನ್ಗೆ ಲಿಮಿಟೇಷನ್ಸ್ ಆಗಿದೆ ಆ ಒಂದು ಲಿಮಿಟೇಷನ್ಸ್ ಅಲ್ಲಿ ನಾನು ಬದುಕ್ತೀನಿ. ಈ ರೀತಿಯಲ್ಲಿ ಎಲ್ಲರ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ತಾ ನನಗೆ ಏನ್ ಬೇಕಾಗಿದೆ, ನನ್ನ ಸೋಲ್ ನಿಜವಾಗಿ ಏನನ್ನ ಖುಷಿ ಪಡ್ತಾ ಇದೆ, ಇದನ್ನ ಇಗ್ನೋರ್ ಮಾಡ್ತಾ ಬಂದಿರೋದು. ಇದರಿಂದ ಸ್ಲೋಲಿ ನಿಮ್ಮ ಮೈಂಡ್ ಲರ್ನ್ ಮಾಡಿದೆ ಒಂದು ಡೇಂಜರಸ್ ಡಿಸಿಷನ್ ಅನ್ನ. ದಟ್ ಈಸ್, ನನ್ನ ಡಿಸಿಷನ್ಸ್ ಗಳನ್ನ ನಾನು ಟ್ರಸ್ಟ್ ಮಾಡೋಕ್ ಆಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಡೌಟ್. ಅಂಡ್ ಇದ್ರ ಆರಂಭ ಎಲ್ಲಾಯ್ತು ಅಂದ್ರೆ ಚೈಲ್ಡ್ಹುಡ್ ಕಂಡೀಷನಿಂಗ್. ಒಂದು ಪುಟ್ಟ ಹುಡುಗನಿಗೆ ಈ ಸೊಸೈಟಿ ಹೇಳುತ್ತೆ ಗೋ ಎಕ್ಸ್ಪ್ಲೋರ್. ಹುಡುಗ ಆಗಿ ನೀನ್ ಎದುರುಕೊಳ್ತೀಯ, ಗೋ ಟೇಕ್ ರಿಸ್ಕ್, ಬಿ ಇಂಡಿಪೆಂಡೆಂಟ್. ಇನ್ನ ಇಷ್ಟ ದೊಡ್ಡವನಾಗಿದ್ಯಾ, ಇನ್ನ ಅಮ್ಮನ್ ಜೊತೆ ಇರ್ತೀಯಾ, ಇನ್ನ ಅಪ್ಪನ್ ಜೊತೆ ನೀನು ಅಪ್ಪನ್ ಹಿಂದೆ ಸುತ್ತೀಯ, ನೀನ್ ದೊಡ್ಡವನಾಗಿದ್ಯಾ, ಗೋ ಅಂಡ್ ಎಕ್ಸ್ಪ್ಲೋರ್. ಈ ವರ್ಲ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡು. ಗೋ ಅಂಡ್ ಟೇಕ್ ರಿಸ್ಕ್. ನಿನ್ಗೆ ಏನ್ ಬೇಕೋ ಅದನ್ನ ಸಾಧಿಸೋದಿಕ್ಕೆ, ಅಚೀವ್ ಮಾಡೋದಿಕ್ ನೀನ್ ರಿಸ್ಕ್ ತಗೋಬೇಕು. ಲೈಫ್ ಅನ್ನ ಎಕ್ಸ್ಪ್ಲೋರ್ ಮಾಡು. ಇದು ಒಂದು ಹುಡುಗನಿಗೆ ಹೇಳ್ಕೊಡುವಂತ ಒಂದು ಟೀಚಿಂಗ್ಸ್ ಆಗಿರುತ್ತೆ. ಆದರೆ ಒಂದು ಪುಟ್ಟ ಹೆಣ್ಣು ಮಗುಗೆ ಹೇಳ್ಕೊಡೋದು ಕೇರ್ಫುಲ್ ಆಗಿರು, ಹುಷಾರಾಗಿರು, ಜಾಸ್ತಿ ನೀನ್ ಮಾತಾಡ್ಬೇಡ, ದೊಡ್ಡವರ ಮಾತನ್ನೇ ನೀನ್ ಕೇಳ್ಬೇಕು, ಮಿಸ್ಟೇಕ್ಸ್ ನಿನ್ ಕಡೆಯಿಂದ ಆಗ್ಲೇಬಾರ್ದು, ಪ್ರತಿಯೊಂದು ಹೆಜ್ಜೆಯನ್ನು ಹುಷಾರಾಗಿ ನೀನ್ ಇಡ್ಬೇಕು, ನಿನ್ನ ಕಡೆಯಿಂದ ಯಾವುದೇ ತಪ್ಪುಗಳು ಆಗ್ಬಾರ್ದು, ಎಲ್ಲರನ್ನ ಹ್ಯಾಪಿ ಆಗಿಡು, ಎಲ್ಲರನ್ನ ಖುಷಿ ಪಡಿಸು. ಸ್ಲೋಲಿ ಗರ್ಲ್ಸ್ ಲರ್ನ್ ಮಾಡೋದು, ಬೇರೆಯವರನ್ನ ಫಾಲೋ ಮಾಡೋದು ಸೇಫ್. ನನ್ ಸುತ್ತ ಇರೋರು ಏನೇನ್ ಹೇಳ್ತಾ ಇದಾರೋ ಅದೇ ಅಕಾರ್ಡಿಂಗ್ ಆಗಿ ನಾನು ನನ್ನ ಜೀವನವನ್ನ ಅಥವಾ ನನ್ನ ಲೈಫ್ ನಿರ್ಧಾರಗಳನ್ನ ತಗೊಳ್ತಾ ಹೋಗೋದು ಸೇಫ್. ಹೀಗಾಗಿ ಸ್ಲೋಲಿ ಗರ್ಲ್ಸ್ ಲರ್ನ್ ಮಾಡೋದು, ಇಟ್ ಈಸ್ ಸೇಫ್ ಟು ಫಾಲೋ ಅದರ್ಸ್. ನನ್ನ ಮೇಲಿನ ನಂಬಿಕೆಗಿಂತ ನಾನು ಬೇರೆಯವರು ಏನ್ ಹೇಳ್ತಾ ಇದ್ದಾರೆ ನನ್ ಸುತ್ತ ಇರೋರು ಅವ್ರನ್ನ ಫಾಲೋ ಮಾಡೋದೇ ಸೇಫ್. ಈ ಒಂದು ಕಂಡೀಷನಿಂಗ್ ಬೆಳೀತಾ ಬೆಳೀತಾ ಸೆಲ್ಫ್ ಡೌಟ್ ಆಗಿ ಟರ್ನ್ ಆಗತ್ತೆ. ಒಂದು ಸಲ ಥಿಂಕ್ ಮಾಡಿ, ನೀವು ರಿಲೇಶನ್ಶಿಪ್ ಅಲ್ಲಿ ಯಾಕೆ ಸ್ಟ್ರಕ್ ಆಗಿದ್ದೀರಾ? ಅದು ಪ್ರೀತಿ ಖಂಡಿತ ಅಲ್ಲ. ಅಂಡ್ ಈ ಒಂದು ಕೇಸಲ್ಲಿ ಭಯ ಕೂಡ ಆಗಿರೋದಿಲ್ಲ. ಸಮ್ ಟೈಮ್ಸ್ ನೀವು ಸ್ಟ್ರಕ್ ಆಗಿರ್ತೀರಾ, ಎಲ್ಲಿ ನನ್ನ ನಿರ್ಧಾರ ತಪ್ಪಾಗೋದ್ರೆ ಈ ಒಂದು ಸೆಲ್ಫ್ ಡೌಟ್ ಅಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಆ ಒಂದು ರಿಲೇಶನ್ಶಿಪ್ ಅನ್ಹೆಲ್ದಿ ಇದೆ, ಟಾಕ್ಸಿಕ್ ಇದೆ ಅಂತ. ಆದ್ರೂ ಕೂಡ ನಿಮ್ಮ ಮನ್ಸು ಹೇಳ್ತಿರತ್ತೆ, ನಾನೇನಾದ್ರೂ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ರೆ, ಇದಕ್ಕಿಂತಲೂ ಕೆಟ್ಟ ಸಿಚುಯೇಷನ್ ನನ್ಗೆ ಸೃಷ್ಟಿ ಆಗೋದ್ರೆ, ಈಗ ನಿರ್ಧಾರವನ್ನ ತಗೊಂಡು ಮುಂದೆ ನಾನು ರೆಗ್ರೆಟ್ ಮಾಡುವಂತ ಪರಿಸ್ಥಿತಿ ಬಂದ್ರೆ, ನೀವು ಸೇಮ್ ಪೇನ್ ಅನ್ನ ಟಾಲರೇಟ್ ಮಾಡ್ತಾ ಹೋಗ್ತೀರಾ ಹಲವು ವರ್ಷಗಳಿಂದ ಬಿಕಾಸ್ ಆಫ್ ದಿಸ್ ಸೆಲ್ಫ್ ಡೌಟ್. ಹಾಗಾದ್ರೆ ಈ ಒಂದು ಸೆಲ್ಫ್ ಡೌಟ್ ನಿಮ್ಮಲ್ಲಿ ಯಾವ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸೀಕಿಂಗ್ ಅಪ್ರೂವಲ್.
ಈ ಒಂದು ಸೀಕಿಂಗ್ ಅಪ್ರೂವಲ್ ನ ನೇಚರ್ ನಿಮ್ಮ ಸೆಲ್ಫ್ ಟ್ರಸ್ಟ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಬಹಳಷ್ಟು ಹೆಂಗಸರು ಅದು ಯಾವುದೇ ನಿರ್ಧಾರವನ್ನ ಅವರು ಒಬ್ಬಂಟಿಯಾಗಿ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅವರಿಗೆ ಅವರ ಗಂಡನ ಒಂದು ಅಪ್ರೂವಲ್ ಬೇಕಾಗಿರುತ್ತೆ, ಫ್ಯಾಮಿಲಿಯ ಅಪ್ರೂವಲ್ ಬೇಕಾಗತ್ತೆ, ಅಥವಾ ನನ್ನ ಸುತ್ತ ಇರೋ ಜನರು ಏನು ಥಿಂಕ್ ಮಾಡ್ತಾರೆ ಅನ್ನೋಂತ ಒಂದು ಬೇಸ್ ಮೇಲೆ ಅವರ ನಿರ್ಧಾರವನ್ನ ತಗೊಳ್ತಿರ್ತಾರೆ. ನೀವು ಪ್ರತಿಯೊಂದು ವಿಷಯಕ್ಕೂ ಪರ್ಮಿಷನ್ಗೋಸ್ಕರ ಕಾಯ್ತಾ ಕೂತಿದ್ದೀರಾ ಅಂತ ಅಂದ್ರೆ ನಿಮ್ಮನ್ನ ನೀವು ಅಲ್ಲಿ ಇಂಡೈರೆಕ್ಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ ಅನ್ನೋದ್ರ ಒಂದು ಸೈನ್ ಇದಾಗಿದೆ. ಮತ್ತೆ ಎರಡನೆಯ ಕಾರಣ ಇದರ ಹಿಂದೆ ಇರೋದು ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಈ ಒಂದು ಕೆಟಗರಿಯಲ್ಲಿ ಮಿಸ್ಟೇಕ್ಸ್ ಮಾಡ್ಬಿಟ್ರೆ ಅನ್ನೋ ಭಯ ಅವ್ರಿಗೆ ತುಂಬಾ ಕಾಡ್ತಿರುತ್ತೆ. ಬಿಕಾಸ್ ಅವರು ಚೈಲ್ಡ್ಹುಡ್ ಇಂದ ಲರ್ನ್ ಮಾಡಿರ್ತಾರೆ, ನನ್ನ ಲೈಫ್ ಅಲ್ಲಿ ತಪ್ಪೇ ಆಗ್ಬಾರ್ದು, ಮಿಸ್ಟೇಕ್ಸೇ ಆಗ್ಬಾರ್ದು. ಸೊ ಅವರು ಒಂದು ಡಿಸಿಷನ್ಸ್ ಗಳನ್ನ ಅವಾಯ್ಡ್ ಮಾಡ್ತಿರ್ತಾರೆ. ಅವರ ಲೈಫ್ ನ ಮೇಜರ್ ಡಿಸಿಷನ್ಸ್ ಗಳನ್ನ ಅಥವಾ ಈವನ್ ಸಣ್ಣ ಪುಟ್ಟ ಡಿಸಿಷನ್ಸ್ ಗಳನ್ನ ಅವಾಯ್ಡ್ ಮಾಡ್ತಾರೆ. ಬಿಕಾಸ್ ಅವರಿಗೆ ತಪ್ಪು ನಿರ್ಧಾರಗಳನ್ನ ನನ್ನ ಲೈಫ್ ಅಲ್ಲಿ ನಾನು ತಗೊಳ್ಳೇಬಾರ್ದು ಅನ್ನೋಂತ ಒಂದು ಬರ್ಡನ್ ಇರುತ್ತೆ. ಆದ್ರೆ ಟ್ರೂತ್ ಏನ್ ಗೊತ್ತಾ, ನಿಮ್ಮ ಲೈಫ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿರೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಗ್ರೋ ಆಗೋದಿಲ್ಲ. ಬದಲಿಗೆ ನಿಮ್ಮ ಲೈಫ್ ನ ಚಾಯ್ಸಸ್, ನಿಮ್ಮ ಲೈಫ್ ನ ಡಿಸಿಷನ್ಸ್ ಗಳನ್ನ ನೀವು ತಗೊಳ್ಳೋದ್ರಿಂದ ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂಡ್ ಈವನ್ ಸಮ್ಟೈಮ್ಸ್ ಆ ಡಿಸಿಷನ್ಸ್ ತಪ್ಪಾದ್ರೂ ಕೂಡ. ಸಿ, ರೋಡ್ ಅಲ್ಲಿ ಓಡಾಡುವಂತ ಕಾರ್ಗಳು ಆಕ್ಸಿಡೆಂಟ್ ಆಗತ್ತೆ ಹೊರತು ಒಂದು ಶೆಡ್ ಅಲ್ಲಿ ನಿಂತಿರೋ ಕಾರ್ ಅಲ್ಲ. ಸೊ ಇವಾಗ ನಿಮ್ಮ ಲೈಫ್ ಅನ್ನ ನೀವು ಸೇಫ್ಟಿ ಅನ್ಕೊಂಡು ಜಸ್ಟ್ ಯೂಸ್ ಮಾಡದೇ ಇರೋ ಅನ್ಯೂಸ್ಡ್ ಕಾರ್ ತರ ನಿಲ್ಲಿಸ್ಕೊಳ್ತಾ ಇದ್ದೀರಾ ಅಷ್ಟೇ. ನೆಕ್ಸ್ಟ್ ಮೂರನೆಯ ಒಂದು ರೀಸನ್ ಅನ್ನ ನೋಡೋದಾದ್ರೆ ಇಯರ್ಸ್ ಆಫ್ ಸೆಲ್ಫ್ ರಿಜೆಕ್ಷನ್. ಬಹಳಷ್ಟು ಹೆಂಗಸರು ತಮ್ಮನ್ನೇ ತಾವು ರಿಜೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಲೈಕ್ ಎಕ್ಸಾಂಪಲ್, ನನಗೆ ಏನೋ ಬೇಕಾಗಿದೆ ಆದ್ರೆ ಈಗ ಬೇಡ, ಮೊದ್ಲು ಫ್ಯಾಮಿಲಿ. ನನಗೆ ನನ್ನ ಪರ್ಸನಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ಬೇಕಾಗಿದೆ ಆದ್ರೆ ಇವಾಗ ಬೇಡ, ಸುಮ್ನೆ ಮನಿ ವೇಸ್ಟ್, ಟೈಮ್ ವೇಸ್ಟ್. ನನಗೆ ನಾನು ಸ್ಟ್ಯಾಂಡ್ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇದೆ, ನನ್ನ ಲೈಫ್ ಬಗ್ಗೆ ನಾನು ಸ್ಟ್ಯಾಂಡ್ ತಗೋಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇದೆ ಆದ್ರೆ ಇವಾಗ ಬೇಡ, ಸುಮ್ನೆ ಇಡೀ ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ. ಪ್ರತಿ ಬಾರಿ ನೀವು ನಿಮ್ಮ ಓನ್ ವಾಯ್ಸ್ ಅನ್ನ ಇಗ್ನೋರ್ ಮಾಡ್ತಾ ಮಾಡ್ತಾ ನಿಮ್ಮ ಮೈಂಡ್ ಒಂದನ್ನ ಕಲ್ತ್ಕೊಳ್ಳುತ್ತೆ, ದಟ್ ಈಸ್ ನನ್ನ ಆಸೆಗಳು, ನನ್ನ ಅವಶ್ಯಕತೆಗಳು ಮ್ಯಾಟರ್ ಅಲ್ಲ. ಇದು ನಿಮ್ಮ ಸೆಲ್ಫ್ ಟ್ರಸ್ಟ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ದಟ್ ಈಸ್, ಈಗ ಆ ಸೆಲ್ಫ್ ಟ್ರಸ್ಟ್ ಅನ್ನ ನಾವು ಕಳ್ಕೊಂಡು ಆಗಿದೆ, ಅದನ್ನ ರಿಬಿಲ್ಡ್ ಮಾಡೋದು ಹೇಗೆ? ಇದರಲ್ಲಿ ಫಸ್ಟ್ ಸ್ಟೆಪ್, ಸ್ಟಾರ್ಟ್ ಲಿಸ್ನಿಂಗ್ ಟು ಯುವರ್ ಓನ್ ವಾಯ್ಸ್. ನಿಮ್ಮ ಒಂದು ಇನ್ನರ್ ವಾಯ್ಸ್ ಗೆ ನೀವು ಕೇಳಿಸ್ಕೊಳ್ಳೋದನ್ನ ಕಲಿಬೇಕಾಗಿದೆ. ಮೊದಲನೆಯ ಕ್ವಶನ್, ವಾಟ್ ಡು ಐ ವಾಂಟ್? ನನಗೆ ಏನ್ ಬೇಕು? ಇಲ್ಲಿ ನನಗೇನ್ ಬೇಕು ಅಂತ ಅಂದ್ರೆ ಅದು ನಿಮಗೆ ಏನ್ ಬೇಕು ಅನ್ನೋದೇ ಹೊರತು ನಿಮ್ಮಿಂದ ನಿಮ್ ಸುತ್ತ ಇರೋರ್ಗೆ ಏನ್ ಬೇಕು ಅನ್ನೋದಲ್ಲ. ಸೊ ಡೋಂಟ್ ಕನ್ಫ್ಯೂಸ್. ಎರಡನೆಯ ಸ್ಟೆಪ್, ಟೇಕ್ ಒನ್ ಸ್ಮಾಲ್ ಡಿಸಿಷನ್ಸ್ ಡೈಲಿ. ಅದು ಸ್ಮಾಲ್ ಡಿಸಿಷನ್ ಆದ್ರೂ ಓಕೆ, ನೀವು ಲೈಫ್ ನ ತುಂಬಾ ದೊಡ್ಡ ಡಿಸಿಷನ್ಸ್ ಅನ್ನ ನೀವು ಈ ಒಂದು ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಮಾಡದೇ ಇದ್ರು ಓಕೆ, ಸ್ಮಾಲ್ ಡಿಸಿಷನ್ಸ್ ಇಂದ ಶುರು ಮಾಡಿ. ಲೈಕ್ ಎಕ್ಸಾಂಪಲ್, ಇವತ್ತು ಏನೋ ಒನ್ ಥಿಂಗ್ ಜಸ್ಟ್ ನನಗೋಸ್ಕರ ನಾನು ಮಾಡ್ತೀನಿ. ಆ ಒನ್ ಥಿಂಗ್ ಏನು? ಲಿಸನ್ ಟು ಯುವರ್ ಹಾರ್ಟ್. ಲೈಕ್ ಎಕ್ಸಾಂಪಲ್, ಇವತ್ತು ಒನ್ ಥಿಂಗ್ ನನಗೋಸ್ಕರ ನಾನು ಏನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವತ್ತು ಹೊರಗೆ ಎಲ್ಲಿ ಹೋಗ್ಬೇಕು ಅನ್ನೋಂತ ಪ್ಲೇಸ್ ಅನ್ನ ನಾನ್ ಡಿಸೈಡ್ ಮಾಡ್ತೀನಿ. ಇವತ್ತು ಅಡ್ಗೆ ಏನ್ ಮಾಡ್ಬೇಕು ಅಂತ ನನ್ನ ಒಂದು ಓನ್ ಡಿಸಿಷನ್ ಅನ್ನ ನಾನ್ ತಗೊಳ್ತೀನಿ. ಸೊ ಈ ರೀತಿಯಲ್ಲಿ ನೀವು ಸ್ಮಾಲ್ ಡಿಸಿಷನ್ಸ್ ಅನ್ನ ತಗೊಳ್ತಾ ಈ ಒಂದು ಡಿಸಿಷನ್ ಮಸಲ್ ಅನ್ನ ನೀವು ರೀಬಿಲ್ಡ್ ಮಾಡ್ಕೊಳಕ್ಕೆ ಶುರು ಮಾಡ್ತೀರಾ. ಸ್ಟೆಪ್ 3, ಸ್ಟಾಪ್ ಆಸ್ಕಿಂಗ್ ಎವ್ರಿ ಒನ್ ಪರ್ಮಿಷನ್. ಸಿ, ನೀವು ದೊಡ್ಡವರಿದ್ದೀರಾ, ಯು ಆರ್ ಅಡಲ್ಟ್. ನಿಮ್ಮ ಒಂದು ಸಂತೋಷಕ್ಕೆ ಅಪ್ರೂವಲ್ ನ ಅವಶ್ಯಕತೆ ಇಲ್ಲ. ನೀವ್ ಎಷ್ಟು ನಿಮ್ಮ ಲೈಫ್ ಡಿಸಿಷನ್ಸ್ ಗೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ ಅಷ್ಟು ನೀವು ವೀಕ್ ಆಗ್ತಾ ಹೋಗ್ತಾ ಇರ್ತೀರಾ. ಜಸ್ಟ್ ಒಂದು ಹೆಂಗಸನ್ನ ನೀವು ಇಮ್ಯಾಜಿನ್ ಮಾಡಿ, ಆಕೆ ಎಜುಕೇಟೆಡ್ ಇರ್ತಾಳೆ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ತಾಳೆ, ಸಕ್ಸಸ್ಫುಲ್ ಇರ್ತಾಳೆ, ಎಲ್ಲವನ್ನ ಲೈಫ್ ಅಲ್ಲಿ ಮ್ಯಾನೇಜ್ ಮಾಡ್ತಿರ್ತಾಳೆ, ಎಲ್ಲರೂ ಹೇಳ್ತಿರ್ತಾರೆ ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ. ಆದ್ರೆ ಒಂದು ರಿಲೇಶನ್ಶಿಪ್ ಅವಳನ್ನ ಕಂಪ್ಲೀಟ್ಲಿ ವೀಕ್ ಮಾಡುತ್ತೆ. ಒಂದು ರಿಲೇಶನ್ಶಿಪ್ ಆಫ್ಟರ್ ಮ್ಯಾರೇಜ್ ಆಕೆ ಇಷ್ಟವಿದ್ದೋ ಅಥವಾ ಇಷ್ಟವಿಲ್ಲದಿದ್ರು ಆಕೆ ಕೇಪಬಲ್ ಇದ್ರೂ ಕೂಡ ಬ್ಯಾಕ್ ಸೀಟ್ ಅನ್ನೇ ತಗೊಳ್ತಾಳೆ. ಒಂದು ಮ್ಯಾರೇಜ್ ಆಕೆಯನ್ನ ಸಂಪೂರ್ಣವಾಗಿ ವೀಕ್ ಮಾಡುತ್ತೆ. ಬಿಕಾಸ್ ಸಮ್ವೇರ್ ಸೊಸೈಟಿಯ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ, ಫ್ಯಾಮಿಲಿಯ ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ಕೊಂಡು.
ಬಟ್ ಒಂದು ದಿನ ಆಕೆಗೆ ರಿಯಲೈಸ್ ಆಗತ್ತೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ಯಾಕ್ ಸೀಟ್ ಅನ್ನ ತಗೊಳ್ತಾ ತಗೊಳ್ತಾ ಎಷ್ಟು ನಾನು ನನ್ನನ್ನೇ ನಾನು ಕಳ್ಕೊಳ್ತಾ ಇದ್ದೀನಿ ಅನ್ನೋದು. ಅಂಡ್ ಇಲ್ಲಿ ಒಂದು ಥಿಂಗ್, ಆಕೆ ವೀಕ್ ಆಗಿರ್ಲಿಲ್ಲ. ಆಕೆಯ ಡಿಸಿಷನ್ಸ್ ಅನ್ನ, ಆಕೆಯ ಲೈಫ್ ಅನ್ನ ಟ್ರಸ್ಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ಲು. ಆಕೆಯ ಲೈಫ್ ಅನ್ನ ಪ್ರಿಯಾರಿಟಿಯಲ್ಲಿ ಇಡೋದನ್ನ ಸ್ಟಾಪ್ ಮಾಡಿದ್ಲು. ಇದು ಆಕೆಗೆ ರಿಯಲೈಸ್ ಆಗೋ ಅಷ್ಟರಲ್ಲಿ ಆಕೆಯ ಎಷ್ಟೋ ವರ್ಷಗಳು ಕಳೆದೋಗಿತ್ತು. ಇದು ಒಂದು ಹೆಂಗಸಿನ ಕಥೆ ಅಲ್ಲ, ಲೈಫ್ ನ ಎಷ್ಟೋ ಹೆಂಗಸರ ಒಂದು ಟ್ರಾಜಿಕ್ ಸ್ಟೋರಿ ಇದಾಗಿದೆ. ಅಂಡ್ ಕೊನೆಯದಾಗಿ ನಾನಿಲ್ಲಿ ಒಂದು ಮಾತನ್ನ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ. ಸೆಲ್ಫ್ ಡೌಟ್ ಅನ್ನೋದು ರಾತ್ರೋರಾತ್ರಿ ಕ್ರಿಯೇಟ್ ಆಗೋದಿಕ್ಕೆ ಶುರು ಆಗಿರೋದಿಲ್ಲ. ಅದು ನಿಧಾನವಾಗಿ ನಿಮ್ಮಲ್ಲಿ ಡೆವಲಪ್ ಆಗಿರುತ್ತೆ. ಮತ್ತೆ ಮತ್ತೆ ಆ ವಾಯ್ಸ್ ಅನ್ನ ಇಗ್ನೋರ್ ಮಾಡ್ತೀರಾ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ ಸುತ್ತ ಇರೋರು ನಿಮ್ಮ ಪವರ್ ಅನ್ನ ತಗೊಳೋದಿಕ್ಕೆ ಯೂಸ್ ಮಾಡ್ಕೊಳ್ತಾರೆ, ನಿಮ್ಮನ್ನ ವೀಕ್ ಮಾಡ್ತಾ ಹೋಗ್ತಾರೆ. ನೀನ್ ಏನು ಡಿಸೈಡ್ ಮಾಡ್ಬೇಡ, ನಿನ್ನ ಚಾಯ್ಸಸ್ ಗಳು ಕೆಟ್ಟದಾಗಿದೆ, ನಿನ್ಗೇನ್ ಬೇಕೋ ಲೈಫಿಗೆ ನಾನ್ ಅದನ್ನ ಡಿಸೈಡ್ ಮಾಡ್ತೀನಿ. ಈ ರೀತಿಯಲ್ಲಿ ನಿಮ್ಮ ಸುತ್ತ ಇರೋರು ಪವರ್ ಗಳನ್ನ ತಗೊಳ್ತಾ, ನಿಮ್ಮ ಓನ್ ನೀಡ್ಸ್ ಗಳನ್ನ ನೀವು ಪದೇ ಪದೇ ನೆಗ್ಲೆಕ್ಟ್ ಮಾಡ್ಕೊಳ್ತಾ, ಈ ಒಂದು ಸೆಲ್ಫ್ ಡೌಟ್ ಅನ್ನೋಂತ ಸಣ್ಣದಾದ ಒಂದು ಪ್ಯಾಟ್ರನ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ದೊಡ್ಡದಾಗಿ ಮಾಡ್ಕೊಂಡಿರ್ತೀರಾ. ಬಿಕಾಸ್ ಅಬಲಾ ಹೆಂಗಸು ಹೇಳ್ತಾಳೆ, ವಾಟ್ ಇಫ್ ಐ ಫೇಲ್, ನಾನ್ ಸೋತೋದ್ರೆ ಏನ್ ಮಾಡ್ಲಿ. ಆದ್ರೆ ಆದಿಶಕ್ತಿಯ ಹೆಂಗಸು ಹೇಳ್ತಾಳೆ, ವಾಟ್ ಇಫ್ ಲೈಫ್ ಲಾಂಗ್ ನಾನು ನನ್ನನ್ನೇ ಡೌಟ್ ಪಡ್ತಾ ಕೂತ್ರೆ. ಸೊ ಶಿಫ್ಟ್ ಇಲ್ಲಿಂದ ಶುರುವಾಗತ್ತೆ. ನೀವು ಕೂಡ ಇದೇ ರೀತಿಯ ಒಂದು ಪ್ಯಾಟರ್ನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ. ನಿಮ್ ಲೈಫ್ ಅಲ್ಲಿ ನಿರ್ಧಾರಗಳನ್ನ ತಗೊಳೋದಿಕ್ ಆಗ್ತಾ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅನ್ಕೊಳ್ತಾ ಇದ್ದೀರಾ, ಅಥವಾ ಅಲೋನ್ ಆಗಿ ನನ್ನ ಲೈಫ್ ಅನ್ನ ನಾನ್ ಲೀಡ್ ಮಾಡೋಕ್ ಆಗ್ತಾ ಇಲ್ಲ, ಆಗೋದಿಲ್ಲ ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಂಡು ಆದಿಶಕ್ತಿಯ ಸ್ವರೂಪಕ್ಕೆ ಬರ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂದ್ರೆ ನಾನ್ ನಿಮ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಒಂದು ಅಬಲಾ ಟು ಆದಿಶಕ್ತಿ ವೆಬಿನಾರಿಗೆ. ಈ ವೆಬಿನಾರ್ ಶುಕ್ರವಾರ 8 ಗಂಟೆಗೆ ನಡೆಯುತ್ತೆ. ಅಂಡ್ ಅಲ್ಲಿ ನಾನ್ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ, ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಏನಿದು ಅಬಲಾ ಟು ಆದಿಶಕ್ತಿ ಜರ್ನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.